ಚಿಕ್ಕ ವ್ಯಾಪಾರ, ಅದರಲ್ಲೇ ನಮ್ಮದು ಜೀವನ ಎಲ್ಲ ನಡೀತಾ ಇತ್ತು. ನೋಡಿ ಅವರೇ ರಾಜ್ಕುಮಾರ್ ಹೋದರು. ಆ ಕಡೆ ಫುಲ್ಲು ಗೇಟಿಂದ ಬಿಡ್ದು ರೋಡ್ ಫುಲ್ಲು ಕ್ಯೂ. ಮನೆಯಲ್ಲಿ ಊಟ ಇದೆಯೋ ಇಲ್ಲೋ ಒಟ್ಟಲ್ಲಿ ಅವ್ರಿಗೆ ಸ್ಟಾರ್ ಬೀಳಬೇಕು. ಶಿವಣ್ಣ ನಾವು ಅವಳ ಹೆಜ್ಜೆ ಸಂತೋಷ್ ಥಿಯೇಟ್ರಿಗೆ. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನೊಬ್ಬ ಅಣ್ಣವರ ಅಭಿಮಾನಿಯ ಮನೆಗೆ ಬಂದಿದ್ದೇನೆ. ಯಾರು, ಅವರೇನು, ಅವ್ರ ಇತಿಹಾಸ ಏನು ಎಲ್ಲ ನಿಮ್ಗೆ ಹೇಳ್ತೀನಿ. ಅವ್ರು ತಂದ್ಕೊಡ ಒಂದು ವಸ್ತು ಇದೆ ನೋಡಿ, ಅದು ಅಣ್ಣವ್ರಿಗೆ ಭಾರಿ ಪ್ರೀತಿ. ಅವ್ರ ಅಣ್ಣವ್ರನ್ನ ಆ ವಸ್ತುವಿಂದನೇ ಕರಿತಿದ್ರು. ಯಾರವರು, ಏನು, ಅವ್ರ ಕತೆ ಫುಲ್ಲು ತಿಳ್ಕೊಳ್ಳೋಣ. ಇವರು ಇಡೀ ಹಳೆಯ ಅಣ್ಣವ್ರ ಅಭಿಮಾನಿ ಎಲ್ಲರಿಗೂ ಪರಿಚಯ. ಬನ್ನಿ, ಅವರು ನನಗೆ ಸೋದರ ಮಾವ ಸಹ ಆಗಬೇಕು. ಬನ್ನಿ, ಅವ್ರ ಬಗ್ಗೆ ಇವತ್ತೆಲ್ಲ ನಾವು ನಿಮಗೆ ಮಾಹಿತಿ ಕೊಡೋಣ. ಸ್ನೇಹಿತರೆ, ಇವರೇ ನಾನು ನಿಮ್ಮನ್ನ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದವರು ಬೀಡಾ ಜನಾರ್ದನ್. ಇವ್ರ ಹೆಸರು ಜನಾರ್ದನ್ ಅಂತ ಕರೆದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಬೀಡಾ ಜನಾರ್ದನ್ ಅಂತ ಕರೆದ್ರೇ ಇವ್ರ ಹೆಸರು ಗೊತ್ತಾಗೋದು ಎಲ್ಲರಿಗೂ. ಇವರು ನನಗೆ ಸೋದರ ಮಾವ. ಇವರು ಅಣ್ಣವರ ಅಪ್ಪಟ ಅಭಿಮಾನಿ. ಬನ್ನಿ, ಇವ್ರ ಇತಿಹಾಸನ, ಇವ್ರು ಯಾವ ಥರ ಹಿಂದೆ ಅಣ್ಣವ್ರನ್ನ ಇದು ಮಾಡ್ತಿದ್ರು ಅದನ್ನೆಲ್ಲ ನಾವು ಇವತ್ತು ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ. ನಮಸ್ಕಾರ ಮಾವ. ನಮಸ್ಕಾರ. ನನ್ನ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಅಭಿಮಾನಿಯ ಅಂತರಂಗದ ಅಂತ ನಾನು ಮಾಡ್ತಾಯಿದ್ದೀನಿ. ಅಭಿಮಾನಿ ದೇವರ ಅಂತರಂಗ ಅಂತ ಅಂದರೆ ಈ ಅಭಿಮಾನಿಗಳನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಬರೋಣ. ಈ ಹಳೆ ಅಭಿಮಾನಿಗಳು ಅವ್ರು ಯಾವ ಥರ ಕಷ್ಟಪಡ್ತಿದ್ರು, ಅವರು ಮತ್ತು ಅವ್ರ ಜೀವನ ಹೇಗಿತ್ತು. ಅಭಿಮಾನದಲ್ಲಿ ಕೆಲವರು ಕಷ್ಟನೂ ಅನುಭವಿಸಿದ್ದಾರೆ, ಕೆಲವರು ಸುಖನೂ ಅನುಭವಿಸಿದ್ದಾರೆ. ಅವರು ಕಷ್ಟಗಳನ್ನ ಜನಕ್ಕೆ ತೋರಿಸೋಣ. ಇಂಥ ಅಭಿಮಾನಿಗಳಿಂದನೇ ಇವತ್ತು ಅಣ್ಣವ್ರು ಹಿಂಗಿದ್ದಾರೆ. ಮತ್ತು ಇಂಥ ಅಭಿಮಾನಿಗಳನ್ನ ನೋಡೇ ಅಣ್ಣವ್ರ ಅಭಿಮಾನಿಗಳ ದೇವರು ಅಂತ ಕರೆದ್ರು ಅಂತ ಅವ್ರನ್ನ ನಾವು ಜನಕ್ಕೆ ಮುಟ್ಸೋಣ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಸಂತೋಷ. ಈಗ ನಿಮ್ಮ ಹಿನ್ನೆಲೆ ಅಂದರೆ ನನಗೆ ನಿಮ್ಮ ಹಿನ್ನೆಲೆ ಫುಲ್ಲು ಗೊತ್ತು. ಈಗ ನಿಮ್ಮ ಹಿನ್ನೆಲೆ ಹೇಳಿ ನೀವು, ಅಂದರೆ ನಿಮ್ಮ ತಂದೆ ತಾಯಿ ನೀವು ಹುಟ್ಟು ಬೆಳೆದಿದ್ದು ಆ ಹಿನ್ನೆಲೆನ ನೀವು ಹೇಳಿ. ನೀವು ನಮ್ಮ ತಂದೆ ತಾಯಿ ಹುಟ್ಟೂರು ಉಡುಪಿ. ನಾವು ಅಣ್ಣ ತಮ್ಮದಿರು 13 ಜನ, ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಅದರಲ್ಲಿ ಒಂದು ಚಿಕ್ಕ ವ್ಯಾಪಾರ ಅಂತ ಒಂದು ಬೀಡಾ ಅಂತ ಒಂದು ಮಾಡ್ಕೊಂಡಿದ್ವಿ ಆ ಕಾಲದಲ್ಲಿ. ತುಂಬ ಚಿಕ್ಕ ವ್ಯಾಪಾರ, ಅದರಲ್ಲೇ ನಮ್ಮದು ಜೀವನ ಎಲ್ಲ ನಡೀತಾ ಇತ್ತು. ಭಾಳ ಚಿಕ್ಕ ಮನೆಯಲ್ಲೇ ವಾಸ ಆಗಿ ಬಂದ್ವಿ. ಸ್ಕೂಲ್ಗಳಿಗೂ ಹೋಗೋದಕ್ಕೂ ಅಷ್ಟು ತೊಂದರೆ ಇತ್ತು ಆ ಕಾಲದಲ್ಲಿ. ಬರೀ ₹1 ದುಡಿದ್ರೆ 10,000 ದುಡ್ದಂಗೆ ಅವಾಗ ಆ ಕಾಲದಲ್ಲಿ. ಅದೇ ರೀತಿ ಬೆಳ್ಕೊಂಡು ಬಂದ್ವಿ. ಕೊನೆಗೆ ಬೀಡಾ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಸ್ಕೂಲು ಕಾರ್ಪೊರೇಷನ್ ಸ್ಕೂಲ್ಗೆ ಹೋಗ್ತಾಯಿದ್ವಿ. ನಂತರ ಇದೇ ಥರ ನಾವು ಯಾರೂ ರಾಜ್ಕುಮಾರ್ ಅಭಿಮಾನಿ ಆಗಬೇಕಂತ ಇಲ್ಲ. ಅದು ಯಾವುದು ಪಿಕ್ಚರ್ಗಳೇ ನೋಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲು ಯಾವುದೇ ಕಾರಣಕ್ಕೂ ಒಂದು ಪಿಕ್ಚರ್ ನೋಡೋಷ್ಟು ಒಂದು ₹5 ಟಿಕೆಟನ್ನು ತೊಗೊಳಕ್ಕೆ ನಮಗೆ ಅಷ್ಟು ತೊಂದರೆ ಆಯಿತು ಆ ಟೈಮಲ್ಲಿ. ಸೊ ಇದೇ ತೀರ ಮಾಡ್ತಾ ಇರಬೇಕಾದ್ರೆ ನಾವು ಬೀಡಾ ಒಂದು ಹೋಟೆಲ್ ಐಲ್ಯಾಂಡ್ಸ್ ಅಂತೇಳಿ, ಐಲ್ಯಾಂಡ್ಸು ಮೋತಿಮಾಲ್ ಒಬ್ರದ್ದೇ ಓನರು. ಆವಾಗ ಅಲ್ಲಿ ಬೀಡಾ ಹಾಕ್ಕೊಂಡು ಬರ್ತಾಯಿದ್ವಿ. ಬೀಡಾ ಹಾಕ್ತಾ ಬರಬೇಕಾದ್ರೆ ಅಲ್ಲಿ ನಾನು ಸ್ವಲ್ಪ ಗುಂಡ್ಗೆ ಚೆನ್ನಾಗಿದ್ದೆ ಆವಾಗ. ಅಲ್ಲಿ ಮ್ಯಾನೇಜರ್ ಸ್ವಲ್ಪ ರೇಗಿಸೋದು ಅದೆಲ್ಲ ಮಾಡ್ತಾಯಿದ್ರು ನನಗೆ. ಆ ಹೋಟ್ಲಲ್ಲಿ ರಾಜ್ಕುಮಾರ್ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಫಸ್ಟು ನಾನು ಯಾವ ಪಿಕ್ಚರು ನೋಡಿಲ್ಲ ಅವ್ರದ್ದು, ಒಂದು ಪಿಕ್ಚರು ನೋಡ್ದವನೇ ಅಲ್ಲ ನಾನು. ರಾಜ್ಕುಮಾರ್ ಯಾರು ಅಂತ ಅವ್ರಿಗೆ ನಾನು ನೀನು ರಾಜ್ಕುಮಾರ್ ಗೊತ್ತಿಲ್ಲ ಅಂತೀಯ, ಇಡೀ ಕರ್ನಾಟಕಕ್ಕೆ ಗೊತ್ತು, ನೀನೇನು ಆ ಥರ ಮಾತಾಡ್ತೀಯ? ಇಲ್ಲ ಸರ್, ಖಂಡಿತ ಯಾರನ್ನೋದು ನೋಡೇ ಇಲ್ಲ ನಾನು. ಹಂಗಾರೆ ಇಲ್ಲಿ ಬರ್ತಾರೆ ನೋಡ್ತೀಯಾನ? ಆಯ್ತು ನೋಡ್ತೀನಿ ಅಂದೆ. ಸರಿ. ಎಷ್ಟು ಏಜು ಆವಾಗ ನನಗೊಂದು 16 ವರ್ಷ, 14-16 ಇತ್ತು. ಚಿಕ್ಕ ಹುಡುಗ. ನಾನು ನಡ್ಕೊಂಡೋಗಿ ಬೀಡಾ ಹಾಕ್ತಾಯಿದ್ದೆ ಅಲ್ಲಿ. ನಮ್ಮದು ಅವಾಗೆಲ್ಲ ಸೈಕಲ್ ಬೆಳಗ್ಗೆಯಿಂದ ₹1 ಬಾಡಿಗೆ, ದಿನಕ್ಕೆ ₹1 ಬಾಡಿಗೆ ಇತ್ತು. ಸೈಕಲಲ್ಲಿ ಹೋಗ್ತಿದ್ದೆ. ಕೆಲವು ಟೈಮಲ್ಲಿ ಬೆಳೆಪೇಟೆಲ್ಲೇ ಮನೆ ಅಲ್ವಾ, ಅಲ್ಲೇ ನಡ್ಕೊಂಡು ಹೋಗ್ತಾಯಿದ್ದೆ. 2 ಥರ ಮಾಡ್ತಾಯಿದ್ದೆ. ಹಂಗೆ ಆಗ್ತಾ ಇರಬೇಕಾದ್ರೆ ಒಂದು ದಿವಸ ಈ ಥರ ತೋರಿಸಿದ್ರು. ನೋಡಪ್ಪ ಅಲ್ಲಿ ಕಾರಲ್ಲಿ ಇಳಿತವ್ರು ನೋಡು, ಆ ಮರದ ತಲ್ಲ ಕುಂತ್ಕೊಳ್ಳೋರು ಗಾಡಿಗೆ. ನೋಡಿ ಅವರೇ ರಾಜ್ಕುಮಾರ್ ಹೋದರು. ಎಷ್ಟನೇ ಇಸ್ವಿ ಅವಾಗ ನೀವು ಅವರು ನೋಡಿದ್ದು? ಆವಾಗ 70 ಇಸ್ವಿಯಲ್ಲಿ ನೀವು ಫಸ್ಟು ಅಣ್ಣವ್ರು ಅದೇ ನಮ್ಗೆ ಅವ್ರು ರಾಜ್ಕುಮಾರ್ ಅಂತ ನಂಗೆ ಗೊತ್ತೇ ಇಲ್ವಲ್ಲ. ಅವರು ಹೇಳಿದ್ಮೇಲೆ ರಾಜ್ಕುಮಾರ್ ಅಂತ ಗೊತ್ತಾಗಿದ್ದು. ಸರಿ ಆಯಿತು, ತೋರಿಸಿದ್ರು, ಮಾತಾಡ್ಸಿದ್ರು. ಅವರು ಪರಿಚಯ ಮಾಡಿಕೊಟ್ರು. ಪರಿಚಯದ ಹಿಂಗೆ ಅಭಿಮಾನಿ ಅಂತಲ್ಲ, ಸುಮ್ಮನೆ ನಮ್ಮ ಹೋಟ್ಲಿಗೆ ಈ ಥರ ಕೊಡ್ತಾ ಆ ಥರ. ನಾನು ಅವ್ರಿಗೆ ಅಭಿಮಾನಿನೇ ಆಗಿರಲಿಲ್ವಲ್ಲ. ಅವ್ರು ಏನು ಯಾವ ಪಿಕ್ಚರು ಏನು ಒಂದು ಗೊತ್ತೇ ಇಲ್ಲ ನನಗೆ.
ಸರಿ ನೋಡ್ದಾದ್ಮೇಲೆ ಸೀದಾ ನಮ್ಮ ಮನೆಗೆ ಬಂದೆ. ನಮ್ಮ ಮನೇಲೆಲ್ಲ ಹೇಳಿದೆ. ಪರಿಚಯ ಮಾಡಿಸ್ಕೊಟ್ಟಾಗ ಅಣ್ಣವ್ರು ಏನು ಹೇಳಿದ್ರು ನಿಮ್ಮ ಹತ್ರ? ಚೆನ್ನಾಗಿ ಅವರು ಯಾರೇ ಮಕ್ಕಳು ಹೋಗಲಿ ಯಾರೇ ಹೋದರೂ ಸಂತೋಷವಾಗಿ ಅವ್ರನ್ನ ಮುಟ್ಟಿ ಮಾತಾಡ್ಸೋದು, ಹೆಂಗಿದೆಯಾ, ಏನು ಓದ್ತಾ ಇದೆಯಾ ಎಲ್ಲ ಅದೆಲ್ಲ ಅವ್ರಿಗೆ ಓದೋರು ಕಂಡ್ರೆ ತುಂಬ ಇಷ್ಟ. ಎಷ್ಟೋ ಸತಿ ಆಮೇಲೆ ಗೊತ್ತಾಯ್ತು ನನಗೆ, ನಾವೆಲ್ಲ ಓದಿಲ್ಲ, ನೀವು ಚೆನ್ನಾಗಿ ಓದಬೇಕಪ್ಪ, ಇನ್ನು ಕಾರ್ಪೊರೇಷನ್ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ. ಚೆನ್ನಾಗಿ ಓದು ಅಂತೇಳಿ ತಲೆ ಮುಟ್ಟಿ ಸೌರಿ ಅದು ಇದು ಮಾಡಿದ್ರು, ಗಲ್ಲ ಎಲ್ಲ ಹಿಡಿದ್ರು. ಸರಿ ಅಂದ್ಬಿಟ್ಟು ಸೀದಾ ಬಂದೆ ಅಷ್ಟೇ. 2 ನಿಮಿಷ ಅವ್ರ ಹತ್ರ ಎಲ್ಲ ಮಾತಾಡೋಷ್ಟು ಇದಿಲ್ಲ. ಜನ ಹೋಟ್ಲು ಗೇಟ್ ಹತ್ರ ತುಂಬ ಜನ ಕಾಯ್ತಾ ಇರ್ತಾರೆ. ನಮ್ಮದು ಒಳಗಡೆ, ಅಲ್ಲಿ ಯಾರನ್ನೂ ಒಳಗಡೆ ಅಲ್ಲೋ ಇಲ್ಲ. ಸರಿ ಅಲ್ಲಿ ಮಾತಾಡ್ಸ್ಕೊಂಡು ಸೀದಾ ಮನೆಗೆ ಬಂದೆ. ಮನೇಲಿ ಹಿಂಗೆಲ್ಲ ಇವತ್ತು ಈ ಥರ ಪರಿಚಯ ಆಯಿತು ಅಂತ ಹಿಂಗೆ ಹೇಳಿದೆ. ಅದಾಗಿ ಒಂದು 10-15 ದಿವಸ ಆದಮೇಲೆ ಯಾವುದೋ ಒಂದು ಪಿಕ್ಚರ್ ಕೆಂಪೇಗೌಡದಲ್ಲಿ, ಆವಾಗ ಹಳೇ ಪಿಕ್ಚರ್ ತುಂಬ ವೈಟ್ ಆ್ಯಂಡ್ ಬ್ಲ್ಯಾಕು, ಅದು ಒಂದು 5-6 ಪಿಕ್ಚರ್ ಹಿಂದೆದು ಹಳೆ ತುಂಬ ಬೇಡ್ರ ಕಣ್ಣಪ್ಪ ಆ ಥರದ್ದು ಒಂದು ಪಿಕ್ಚರ್ ಹಳೇದು ತುಂಬ ನೋಡಿದಾಗ ಅವ್ರು ಅಲ್ಲಿ ನೋಡೋಕ್ಕೂ ಪಿಕ್ಚರಲ್ಲಿ ನೋಡೋಕ್ಕೂ ಅಜಗಜಾಂತರ. ಅವ್ರು ಹೌದು ಅಲ್ಲ ಅನ್ನೋ ಮಟ್ಟಕ್ಕೆ ಸಿನಿಮಾಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಅಷ್ಟು ಸಿಂಪಲ್ ಆಗಿದ್ರು. ಸರಿ ನೋಡಿದವನು ಸೀದಾ ಹಂಗೆ ಒಂದು 5-6 ಪಿಕ್ಚರ್ ಹಿಂಗೆ ನೋಡಿದೆ. ಅದಾದ ಅವ್ರು ನೋಡಿದ್ದು ಕುತೂಹಲಕ್ಕೆ ಒಂದು 5-6 ಪಿಕ್ಚರು ಈಗೆಲ್ಲ ಎಷ್ಟು ₹2 ₹3 ಟಿಕೆಟು ಅಷ್ಟೇ. ಅದಾಗೆಲ್ಲ ನೋಡ್ತಾ ಬರ್ತಾ ಇರಬೇಕಾದ್ರೆ ಒಂದು ದಿವಸ ಮತ್ತೆ ನೋಡಬೇಕು ಅನ್ನಿಸ್ತು. ಒಂದು 4-5 ವರ್ಷ ಆದಮೇಲೆ. ಅವರು ಬೆಂಗಳೂರಲ್ಲಿ ಇಲ್ವಲ್ಲ, ಅವ್ರು ಚೆನ್ನೈ ಕೋಡಂಪಾಕಲ್ಲಿ ಅಂತ ಎಲ್ಲ ಗೊತ್ತಾಯ್ತು ವಿಷಯ. ಸರಿ ಒಂದು ಸತಿ ಬಂದರು. ಆವಾಗ MS ರಾಜಶೇಖರು, ಹೊನ್ನೊಳ್ಳಿ ಕೃಷ್ಣ, ಸುಮಾರು ಜನ ಅವರು ಹಿಂದೆ ಇದ್ದೇ ಇರ್ತಾರೆ, ಯಾರನ್ನೂ ಮುಟ್ಸೋಕ್ಕೆ ಬಿಡಲ್ಲ. ಆ ಥರ ಒಂದು ಸತಿ ರೂಮ್ ನಂಬರ್ ಅವರು 18 ಅಂತೇಳಿ ಅಲ್ಲೇ ನಾವು ಬೀಡಾಕಿ ಬರ್ತಾಯಿದ್ರೆ ಅಲ್ಲೇ ಪಕ್ಕದಲ್ಲೇ. ನಾವು ಹೋಟ್ಲಿಗೆ ಹೋಗೋದ್ರಿಂದ ನಮ್ಗೆ ಯಾರನ್ನೂ ನಮ್ಮನ್ನು ತಡೀತಿರ್ಲಿಲ್ಲ ಅವ್ರು ಯಾರೂ, ಗೊತ್ತಲ್ಲ. ಹೋಟ್ಲಲ್ಲಿ ಎಲ್ಲರೂ ಪ್ರತಿ ವಾಚ್ಮೆನಿಂದ ಹಿಡಿದು ಪ್ರತಿಯೊಬ್ಬರು ಗೊತ್ತಾ. ನಾನು ಕಷ್ಟ ಇದು ಅಲ್ಲಿ ಐಟಮ್ಸ್ ಕೊಡೋಕೆ ಹೋಗ್ತಾಯಿತ್ತಲ್ಲ, ಆದ್ದರಿಂದ ನಾನು ಯಾರೂ ಮಾತಾಡ್ಸ್ತಿರ್ಲಿಲ್ಲ. ಅವ್ರ ಜೊತೆಯಲ್ಲಿರೋರು ನನ್ನ ಪರಿಚಯ ಇರಲ್ವಲ್ಲ, ಅವರು ಅಣ್ಣವ್ರ ಜೊತೆಯಲ್ಲಿರೋರು ಯಾರೂ ಪರಿಚಯ ಇಲ್ಲ. ಆ್ಯಕ್ಚುಲಿ ರಾಜ್ಕುಮಾರು ಪರಿಚಯ ಇಲ್ಲ. ಸರಿ ಹಿಂಗೆ ಹೋದೆ, ಬಿಡ್ತಿರ್ಲಿಲ್ಲ. ಬಿಡ್ತಾ ಇಲ್ಲ. ಏನು ಮಾಡಿದೆ, ನಾನು ಸ್ವಲ್ಪ ಧೈರ್ಯ ಜಾಸ್ತಿ, ಎಲ್ಲ ನಾನು ನುಗ್ಗೋದು ಜಾಸ್ತಿ. ಸರಿ ಅಂದ್ಬಿಟ್ಟು ಸೀದಾ ಅವ್ರು ಎಲ್ಲರೂ ಆಚೆ ಹೋದರು. ಅಣ್ಣವರು ಸಾರ್ ಇರಬೇಕೋ ಗುರು ಹೇಳಬೇಕೋ ಯಾವುದೂ ನನಗೆ ಗೊತ್ತಿಲ್ಲ. ಆವಾಗ ಅಲ್ಲಿ ಕರೆಯೋದು ಅಣ್ಣವ್ರು ಅಂತ, ಅವರು ಎಲ್ಲರೂ ಅಣ್ಣವ್ರಂದರೆ ಮರ್ಯಾದೆ ಕೊಟ್ಟು ಕರೀತಾರೆ. ಸೀದಾ ಹೋದೆ ಒಳಗಡೆ, ರೂಮಲ್ಲಿ ಹೋದು ಚಿಲ್ಕ ಹಾಕ್ಬಿಟ್ಟೆ. ಚಿಲ್ಕ ಹಾಕಿದ ತಕ್ಷಣ ಅವ್ರು ಗಾಬರಿ ಏನು ಪಟ್ಟಿಲ್ಲ. ನನ್ನೇ ಕೆಳಗಡೆಯಿಂದ ಮೇಲವ್ರಿಗೂ ನೋಡಿದ್ರು. ಏನಕ್ಕೆ ಚಿಲ್ಕ ಹಾಕ್ತಾ ಇದೆಯಾ? ನಾನು ನಿಮ್ಮ ಜೊತೆಯಲ್ಲಿ 4-5 ಜನ ಇದ್ದಾರೆ, ನಿಮ್ಮನ್ನು ಮಾತಾಡ್ಸೋಕ್ಕೆ ಬಿಡಲ್ಲ, ನಿಮ್ಮ ಹತ್ರ ಒಂದು 2 ನಿಮಿಷ ಸುಮ್ಮನೆ ಮಾತಾಡ್ಸೋಕ್ಕೋಸ್ಕರ ಚಿಲ್ಕ. ಹೌದಾ, ಸರಿ ಆಯಿತು ಬಾ ಕುಂತ್ಕೋದ್ರು. ಇಲ್ಲ ಕುಂತ್ಕೊಳ್ಳಲ್ಲ, ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಹೇಳ್ದೆ. ಏನು ಸಮಾಚಾರ, ಹೇಗೆ? ಅವತ್ತು ಪರಿಚಯ ಮಾಡಿಸ್ತಾರಲ್ಲ ಮ್ಯಾನೇಜರು, ಈ ಹೋಟ್ಲಿಗೆ ನಾನು ಬೀಡ ಸಪ್ಲೈ ಕೊಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ಕೊಂಡೆ. ಹೌದಾ, ಸಂತೋಷ. ಆಮೇಲೆ ಮೊನ್ನೆ ಇವರು ಹೇಳೋದ ಮೇಲೆ ನಾನು 5-6 ಪಿಕ್ಚರ್ ನೋಡಿದೆ ಅಣ್ಣ, ನಾನು ತುಂಬ ನಿಮ್ಮ ಮೇಲೆ ಒಂಥರ ಆಕರ್ಷಣೆ ಆಗೋಯ್ತು ಅಂತ ಹೇಳಿ. ಹೌದಾ ಅಂತಂದರು. ಅದಕ್ಕೆ ಆವಾಗ ಚಿಲ್ಕ ತೆಗೆದು ಅವರ ಆಶೀರ್ವಾದ ತೊಗೊಂಡು ಸೀದಾ ಬಂದೆ. ಬರ್ರೆ ಆಚೆ ನಿಂತಿದ್ರು 4 ಜನ ಕಾವಲುಗಾರರು. ಹೆಂಗೆ ಹೋದ್ರಿ ನೀವು, ಹಂಗೆ ಸ್ವಲ್ಪ ರಫಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಣ್ಣವರು ಆಚೆ ಬಂದರು. ಏನು ನೆನಪಿಡಿ, ಅವರು ಅಭಿಮಾನ ಬಂದರು, ಮಾತಾಡಿಸಿದ್ರು, ಹೋಗ್ತಾರೆ ಬಿಡಿ. ಸೀದಾ ಅವತ್ತಿಂದ ಇದಾಯಿತು, ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಯ್ತು. ಅಂದರೆ ಫಸ್ಟು ಅವ್ರಿಗೆ ಏನನ್ನು ಗೊತ್ತಿಲ್ಲದೆ ನೋಡಿದ್ದು ಒಂದು ಚಿತ್ರ ನೋಡಿದ ಮೇಲೆ ಒಂಥರ ಇದಾಯಿತು. ಅದಾದಮೇಲೆ ಮನೇಲಿ ಬಂದೆ, ಹೇಳಿದೆ. ಆಮೇಲೆ ನಮ್ಮ ತಾಯಿಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಯಾವಾಗ ಆದರೂ ಅವ್ರ ಹೆಸರು ಹೇಳ್ತಿದ್ರೆ ಸಾಕು ಬೈಯೋರು, ಅವನೇನು ಹಿಂಗೆ ಕೊಡ್ತಾನೆ. ಅವಾಗವಾಗ ಅವಾಗ ಪಿಕ್ಚರ್ಗೆ ಹೋಗದೇ ಇದ್ದವನು ಈಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಯಾ ಪಿಕ್ಚರ್ಗೆ ಹೋಗೋದೆಲ್ಲ. ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅದು ಒಂದೊಂದು ರೂಪಾಯಿಗೂ ಅಷ್ಟು ಕಷ್ಟದಲ್ಲಿದ್ದಾಗ ನೀನು ಅಲ್ಲೋಗೋದು, ಪಿಕ್ಚರ್ಗೆ ಹೋಗೋದು, ದುಡ್ಡು ಹಾಳು ಮಾಡೋದು, ಇದೆಲ್ಲ ಅವ್ರಿಗೆ ಇಷ್ಟ ಇರಲಿಲ್ಲ. ಆಮೇಲೆ ಹೋಗ್ತಾ ಹಿಂಗೆ ಅವ್ರೇನು ಕೊಡ್ತಾರ ನಿನಗೆ, ನಿನ್ಗೇನಾದ್ರು ಕಷ್ಟಕ್ಕೆ ಹಾಕ್ತಾರ, ಹಂಗೆ ಅಂತ ಸಿಕ್ಕಾಪಟ್ಟೆ ಬೈತಾಯಿದ್ರು. ಮನೇಲಿ ಬೇರೆ ಯಾರು ಏನು ಅಂತಿರಲಿಲ್ಲ ನನಗೆ. ನಮ್ಮ ತಾಯಿ ಒಬ್ಬರೇ ತುಂಬ ಇದು ಮಾಡ್ತಾಯಿದ್ರು. ತಂದೆನೂ ಏನು ಅಂತ ಬೈತಿರಲಿಲ್ಲ, ಅದೆಲ್ಲ ಏನಿಲ್ಲ ಅವ್ರಿಗೆ. ಅವ್ರು MTRಗೆಲ್ಲ ಬೀಡಾಕ್ತಿದ್ರು. MTRಗೆ ಅವ್ರು ಬೀಡಾಕುವಾಗ ಒಂದು ಸತಿ ಇವರು ಯಾವಾಗ
ತಿಂಗ್ಳಿಗೆ ಒಂದು ಸತಿ ಅಲ್ಲಿ ಟಿಫನ್ಗೆ ಹೋಗೇ ಹೋಗ್ತಾರೆ. ಒಂದು ದಿವಸ ಇವ್ರು ಹೋದಾಗ ಅವ್ರು ಸಿಕ್ಬಿಟ್ಟಿದ್ದಾರೆ. ಈ ಬಿಡ್ದಿ ಈ ಥರ ಎಸ್ಟೇಟ್ಗೆ ಕರ್ಕೊಂಡು ಹೋದೆ. ಸೇಮ್ ಆ ದೃಶ್ಯನ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬೀಡ ಇಲ್ಲ ಅಂತ ಅವ್ರನ್ನ ಕೇಳೋರು. ಲ್ಯಾರಿನಲ್ಲಿ ಕೃಷ್ಣದೇವರಾಯ, ಸಾಗರ್ ಟಾಕೀಸು, ದೊಡ್ಡ ಸ್ಟಾರ್ಗಳು ಹೋಗಿದೆ ಅಂದರೆ ಕೃಷ್ಣದೇವರಾಯ ಒಂದೇ. ಎಷ್ಟು